ಸೋಮವಾರಪೇಟೆ ಪಟ್ಟಣದ ಬಸವೇಶ್ವರ ರಸ್ತೆಯ ವಾರ್ಡ್ ನಂಬರ್ 1ರಲ್ಲಿ ಇರುವ ರಾಜಣ್ಣ ಎಂಬುವರ ಮನೆ ಮೊನ್ನೆ ಸುರಿದ ಭಾರೀ ಗಾಳಿ ಮಳೆಗೆ ಒಂದು ಬದಿ ಗೋಡೆ ಸಂಪೂರ್ಣ ಬಿದ್ದು ಹೋಗಿದ್ದು, ಸ್ಥಳಕ್ಕೆ ಶಾಸಕ ಡಾಕ್ಟರ್ ಮಂತರ್ಗೌಡ ಭೇಟಿ ನೀಡಿ ಪರಿಶೀಲಿಸಿದರು. ಇನ್ನು ಸ್ಥಳದಲ್ಲೇ ಆಗಮಿಸಿದ್ದ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಕೃಷ್ಣ ಪ್ರಸಾದ್ಗೆ ಮನೆಯ ವಸ್ತುಸ್ಥಿತಿ ಪರಿಶೀಲಿಸಿ ಪರಿಹಾರಕ್ಕೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗೆ ಶಿಫಾರಸು ಮಾಡುವಂತೆ ತಿಳಿಸಿದ್ದು, ನಂತರ ಸ್ಥಳದಿಂದಲೇ ತಹಶೀಲ್ದಾರ್ಗೆ ಕರೆ ಮಾಡಿ ಮಳೆಗಾಲದ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಮಳೆಯಿಂದ ಹಾನಿಗೊಳಗಾದ ಮನೆಗಳ ಬಗ್ಗೆ ತಕ್ಷಣ ಗಮನ ಹರಿಸಿ ಸೂಕ್ತ ಪರಿಹಾರ ಒದಗಿಸುವಂತೆ ತಿಳಿಸಿದರು. ನೋಡೋಣ ಅಲ್ಲೂ ಕ್ರ್ಯಾಕ್ ಬಂದೈತೆ ಇದು ಅಟೆಂಡ್ ಮಾಡಿದ್ದೀರಲ್ಲಿ 100 ವರ್ಷ ಆಯ್ತಾ? 100-110 ಆಯ್ತು. ಇದು ಹೊಸ ಮಾಡಿರೋದು. ಈ ಗೋಡೆ ಬೇರೆ, ಮೇಲ್ಗಡೆ ಇಟ್ಟಿಗೆ ಕಟ್ಟವ್ರೆ, ಕೆಳಗಡೆ ಇಟ್ಟಿಗೆ ಇಲ್ಲ. ಈ ಗೋಡೆಗೆ ಇಟ್ಟಿಗೆ ಇಲ್ಲ. ಇದು ಹಳೆ, ಇದು ಫಸ್ಟ್ ಗೋಡೆ, ಇವೆಲ್ಲ ಫಸ್ಟ್ ಗೋಡೆ. ಈ ಕಡೆಗಿಲ್ಲ ಸರ್, ಆ ಕಡೆಗಿದೆ. ಇಲ್ಲಿಗೆ ಬಂದಾಗ ಮಾತ್ರ ಇದೊಂದು ಸ್ವಲ್ಪ ಬೀಳುತ್ತೆ ಅಷ್ಟೇ. ಈಗ ಪ್ಲಾಸ್ಟಿಕ್ ಮಾಡ್ತಾ ಇದ್ದೀವಿ, ಕಟ್ಟುವಾಗಲೇ ಪ್ಲಾಸ್ಟಿಕ್ ಮಾಡ್ತಾರೆ. ಇದು ಕನೆಕ್ಷನ್ ಕೊಡ್ತಾರೆ ಇದಕ್ಕೆ. ಈ ವಾರ ಇದೊಂದು ಬೀಮ್ ಹಾಕ್ತಾರೆ ಇಲ್ಲಿಗೆ. ಎಲ್ಲ ಅವ ಬರೀ ಈ ತರ ನಮ್ಮ ಗಾಡಿ ಈ ತರ ಊರಲ್ಲಿ ಅರ್ಧ ತಾಯಿ ಈ ತರ ಜಾಸ್ತಿ ಇರುತ್ತೆ. ಅವಾಗೆಲ್ಲ ಒಂದೇ ಫ್ಯಾಮಿಲಿ. ಆಮೇಲೆ 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 ಡಿವೈಡ್ ಆಗಿ ಈ ಹಳ್ಳಿಗಳಲ್ಲಿ ತೊಟ್ಟಿ ಮನೆ ಇರ್ತದೆ. ತೊಟ್ಟಿ ಮಧ್ಯದಲ್ಲೇ ಒಂದು ಗಾಡೆ ಅರ್ಧ ರಿಪೋರ್ಟ್ ಏನ್ ಮಾಡಿದ್ದೀರಾ? ಯಾರಿಗೇನು ಏಟ್ ಆಗ್ಲಿಲ್ಲ ಅವತ್ತು? ಒಂದು 10 ನಿಮಿಷ ಆಗಿ ನಮ್ಮ ತಾಯಿ ಹೋಗ ಎಲ್ಲಿದ್ರು? ಎಲ್ಲಿ ಕಡೆ ಕೂತಿದ್ರು? ಮಲಗಿದ್ದು ಈ ಕಡೆ ಆ ಕಡೆ ಆ ಕಡೆ ಬಿದ್ದಿತ್ತು ಸರ್. ಆಮೇಲೆ ಈ ಕಡೆ ಆಮೇಲೆ ವಾಪಸ್ ಇದು ಮೇಲ್ಗಡೆ ಇದು ಸೇಫ್ ಇಲ್ಲ ಅಂತ ನನಗೆ ಈಗಲೂ ನನಗೆ ಅನ್ಸುತ್ತೆ ಸರ್. ಇದನ್ನ ಏನಿಲ್ಲ ವೆಯ್ಟ್ ಇದ್ರ ಮೇಲೆ ಸರ್ ಹೆಂಗಿದೆ ಅಂತ ಹೇಳಿದ್ರೆ ಇದು ಅದೆಲ್ಲ ಆ ಕಡೆಗೆ ಸರ್ ಡೌನ್ ಆಗಿದೆ. ಆ ಕಡೆ ಇದು ಮಾತ್ರ ಇಷ್ಟು ಪೋರ್ಷನ್ಗೆ ಸಮಸ್ಯೆ ಇದೆ. ಇಲ್ಲಿ ಕಟ್ಟಿದ್ರೆ ಇದು ಬೀಮ್ ಬಂತು ಅಂದರೆ ಈ ವರ್ಷ ಮೇಂಟೈನ್ ಮಾಡಬೇಕು ಅಷ್ಟೇ. ಅಲ್ಲ, ಇದು ತಾತ್ಕಾಲಿಕವಾಗಿ ಯಾಕೆ ಮಾಡ್ತೀರಾ? ಒಂದು ಕ್ಲಿಯರ್ ಮಾಡ್ಬಿಡಿ ಒಂದೇ ಸರಿ. ಇದೊಂದು ಸ್ವಲ್ಪ ಸ್ಥಳದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಬಿ ಸತೀಶ್ ಮತ್ತು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಡಿಯು ಕಿರಣ್, ಖಜಾಂಜಿ ಚೇತನ್, ಆಹಾರ ನಿರೀಕ್ಷಕರಾದ ಜಾನ್ ಸಿಂಹ ಮತ್ತಿತರರು ಉಪಸ್ಥಿತರಿದ್ದರು.